ಬ್ರದರ್ ನಮಸ್ತೆ. ಹಾಂ ನಮಸ್ಕಾರ. ತಮ್ಮ ಪರಿಚಯ ಮಾಡಿಕೊಡಿ, ತಮ್ಮ ಹೆಸರು? ನನ್ನ ಹೆಸರು ನವೀನ್ ಅಂತೇಳಿ. ಸಂತೆಕೋಡಳ್ಳಿ ಹೋಬಳಿ, ಗುಳ್ವಾಡಿ ಗ್ರಾಮ. ಗುಳ್ವಾಡಿ ಸಂತೆಕೋಡಳ್ಳಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? 13 ಕಿಲೋಮೀಟ್ರ್. 13 ಕಿಲೋಮೀಟ್ರ್. ಬ್ರದರ್, ಓರಿ ಹಾಕೊ ಬಂದಿದ್ದೀರಾ. ಈ ಓರಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳಿಸ್ಕೊಡಿ. ಅಣ್ಣ, ಇದು ಶ್ರೀಕಂಠಪುರ ಹತ್ರ ಇತ್ತು, ಬೆಟ್ಮುಳ್ಳಾಳಂ ಅಂತ. ಅವ್ರ ಹತ್ರ ನಾನು ಹಾಕೊಂಬಂದೆ. ಬಸ್ತಿ ಊರಿ ಮಗ ಅಂತಾರೆ, ನನಗೂ ಕರೆಕ್ಟಾಗಿ ಡೀಸೆಲ್ ಗೊತ್ತಿಲ್ಲ. ನನಗೆ ಊರಿ ಚೆನ್ನಾಗಿತ್ತು, ತಗೊಂಬಂದೆ. ಎಷ್ಟಲ್ಲಾಗಿದೆ? 6 ಐತೆ ಅಣ್ಣ. ಈಗ ಒಂದು ಕಡೆಗೆ ಬಿದ್ದೈತೆ. ಒಂದು ಬಿದ್ದೈತೆ. ಎಷ್ಟು ದಿನ ಆಯಿತು ಬ್ರದರ್ ನೀವು ತಗೊಬಂದು? ಅಣ್ಣ, ಒಂದು ತಿಂಗಳ ಮೇಲೆ 7 ದಿನ ಆಗೈತಿ. 7 ದಿನ. ತಿಂಗಳ ಮೇಲೆ. ಇದು ಪುನೀತ್ ಅವ್ರ ಹತ್ರ ಇತ್ತಾ? ಮೈಸೂರು ಪುಣ್ಯಣ್ಣನ ಹತ್ರ ಇತ್ತು. ಮೊದಲು ಸ್ಟಾರ್ಟಿಂಗ್ ತಗೋದಿದ್ದು ಇವರು ಸಾಕ್ಷಿ ಹೇಳಿ ಶ್ರೀಧರ್ ಅಂತವ್ರೆ, ತುಮಕೂರವರು. ಶ್ರೀಧರ್ ಅವ್ರ ಹತ್ರ ಇತ್ತು. ಅವ್ರ ತವಿಂದ ಪುಣ್ಯಣ್ಣ ಹಾಕೊಂಡ್ಬಂದ್ರು. ಪುಣ್ಯಣ್ಣನ ತವಿಂದ ಅಂಜನಾಪುರ ರೇವಣ್ಣ ಹಾಕೊಂಡ್ಬಂದ್ರು. ರೇವಣ್ಣ ತವಿಂದ ಶ್ರೀಕಂಠಪುರ ಹಾಕೊಂಡ್ಬಂದ್ರು. ಅಲ್ಲಿಂದ ನಾನು ಹಾಕೊಂಡ್ಬಂದೆ. ಹಸು ಮನೆಲ್ಲ ಬಿಡ್ತಾ ಇದ್ದೀರಾ? ಅಣ್ಣ, ಹಸು ಮನೆ ಬಿಡ್ತಾ ಇದ್ದೀರಾ. ಎಷ್ಟು ವರ್ಷ ಬಿಟ್ಟಿದ್ದೀರಾ ಆಗಲೇ? ಈಗ ಒಂದು ತಿಂಗಳ ಮೇಲೆ 7 ದಿನ ಆಗೈತೆ. 68 ಎಸನೇ ಬಿಟ್ಟಿದ್ದೀರಾ. ಹಸುಗಳು ಇದಾವಲ್ವ ನಿಮಗೆ? ಅಕ್ಕಪಕ್ಕ ದನ ಚೆನ್ನಾಗಿದೆ. ಚಾರ್ಜ್ ಏನು ಮಾಡ್ತೀರಾ? 500 ಅಣ್ಣ. 500 ರೂಪಾಯಿ ಮನೆ ಮಾಡ್ತಾ ಇದ್ದೀರಾ. ಬ್ರದರ್, ಇದು ಮುಂಚೆ ನಿಮ್ಮ ಹತ್ರ ಇದಿತ್ತು, ದಾಸಪ್ಪ ಅವ್ರಿ ಮಗ. ಕೇರ್ಪೇಟೆ ಸ್ವಾಮಣ್ಣಂಗೆ ಹೋಯ್ತು ಇವಾಗ. ಅಲ್ಲ ಐತೆ. ನಿಮ್ಮ ಹತ್ರ ತಗೊಂಡ ಸ್ವಾಮಣ್ಣ? ಎಲ್ಲಿ ತಗೊಂಡಿದ್ದು? ಇಲ್ಲ ಅಣ್ಣ, ಡೈರೆಕ್ಟಾಗಿ ಸ್ವಾಮಣ್ಣ ನನ್ನ ಹತ್ರ ತಗೊಂಡಿಲ್ಲ. ನಾನು ಶ್ರೀಕಂಠಪುರಕ್ಕೆ ಕೊಟ್ಟಿದ್ದೆ. ಶ್ರೀಕಂಠಪುರಕ್ಕೆ ನೀವು ಎಷ್ಟು ಕೊಟ್ರಿ? 2.5 ಕೊಟ್ಟಿದ್ದೆ. 2.5. ಅವರು 2.80 ಏನೋ ಕೊಟ್ಟು ತಗೊಂಡವ್ರು. ಅದಿತ್ತು ನನ್ನ ಹತ್ರ ಮುಂದೆ. ಅದಕ್ಕೆ ನಿಮ್ಮ ಹತ್ರ ಕರ ಬಿದ್ದಿದ್ದವ? ಅಣ್ಣ, ಈಗ ಬಿದ್ದೈತೆ. ಈಗ ಒಂದು 7-8 ಕರು, 8 ಕರು ಬಿದ್ದೈತೆ. ಒಂದೆರಡು ಊರು ಕರ ಬಿದ್ದೈತೆ. ಚೆನ್ನಾಗಿ ಹುಟ್ಟಿದವ? ಚೆನ್ನಾಗಿ. ಅದ್ರ ಅಪ್ಪನಂಗೆ ಊಟ ಇದೆ, ಉದ್ದಪ್ಪನ ಹೆಚ್ಚು. ಲಾಟ್. ಇದು ಬಸ್ತಿ ಓರಿ ಮಗ ಅಂತ ಹೇಳ್ತಾ ಇದ್ದೀರಾ? ಅಣ್ಣ, ನನಗೂ ಕರೆಕ್ಟಾಗಿ ಡೀಟೇಲ್ ಗೊತ್ತಿಲ್ಲ ಇದ್ರ ಬಗ್ಗೆ. ಅವರು ಹೇಳ್ತಾ ಇದ್ದೀನಿ ಅಷ್ಟೇ. ಇದ್ರು ಇರ್ಬೋದು. ಕೊಳ್ಳಿನ ಭಾಗದಲ್ಲಿ ಅಣ್ಣ ಎಲ್ಲ ಭಾಗ ಸರಿ ಐತೆ. ಆದ್ರೆ ಏನು ಅಂತಂದ್ರೆ ಒಂದು ಸ್ವಲ್ಪ ಅಲ್ಲಿ ಬಿಟ್ಟೈತೆ ಅಷ್ಟೇ. ತುಟ್ಟಿ ಒಂಚೂರು ಕೊಮ್ಮ ಆಡಿಸ್ಬಿಡ್ತಾರೆ. ಅಣ್ಣ, ಪುಣ್ಯಣ್ಣ ಕೊಮ್ಮಾಡ್ಸಿದ್ಮೇಲೆ ಅಲ್ಲಿ ಬಿಟ್ಟಿದ್ದು. ಪುಣ್ಯಣ್ಣರು ಹಿಡ್ಕೊಂಬಂದ್ರಲ್ಲ, ಅವಾಗ ಅಲ್ಲಿ ಬಿಟ್ಟಿದ್ದೀವಿ ಓರಿ ಅಷ್ಟೇ. ದೊಡ್ಡ ತಂದೆಲ್ಲ ಇದೆ ಓರಿ ಎಲ್ಲ ಸರಿ ಅಣ್ಣ. ಸರಿ. ನಾನು 2 ತಿಂಗಳು ಓರಿ ಇರ್ಲಿಲ್ಲ ಅಣ್ಣ ನನ್ನ ಹತ್ರನು. ಓರಿ ಕೊಟ್ಬಿಟ್ಟು 2 ತಿಂಗಳು ನೋಡಿದೆ, ಯಾವ ಸೆಟ್ ಹಾಕಂಗಿಲ್ಲ. ಏನು 5 ಲಕ್ಷ 6 ಲಕ್ಷ ಹೇಳ್ತಾರೆ, ಎಲ್ಲ ಓರಿ ತಾಂಬರ. ಹಸು ಮೇಲೆ ಚೆನ್ನಾಗಿದೆಯಾ ಓರಿ? ಅಣ್ಣ, ಚೆನ್ನಾಗಿದೆ. ಹಸು ಮೇಲೆಲ್ಲ ಏನಿಲ್ಲ, ಚೆನ್ನಾಗಿ ಕಟ್ಟುತ್ತೆ. ಮೇಂಟೆನೆನ್ಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ? ಮಾಮೂಲಿ ಎಲ್ಲ ಕೊಡ್ತಾ ಇದ್ದೀವಿ. ಏನೇನು ಕೊಡ್ತೀರಾ ನೀವು? ರವೆ ಬೂಸ, ಮುಸ್ಲಿಂ ಜೋಳ ನುಚ್ಚು, ಒಂದು 20 ಥರ ಕಾಳು ಹೊಡ್ಸಿದ್ದೀವಿ. ಕಾಳು ಬೆಳಗ್ಗೆ ಸಾಯಂಕಾಲ 1 ಲೀಟ್ರ್ ಹಾಲು. ಮೊಟ್ಟೆ ಕೊಡ್ತೀರಾ? ಮೊಟ್ಟೆ ಕೊಡಲ್ಲ. ಕೊಬ್ಬರಿ ಬೆಲ್ಲ ಮಾಮೂಲಿ. ಅದು ಮಾಮೂಲಿ. ವಾರಕ್ಕೊಂದು 2 ದಪ್ಪ 3 ದಪ್ಪ ಕೊಟ್ಕೊಂತೀವಿ. ಜಾಸ್ತಿ ಕೊಡಲ್ಲ, ಹೀಟ್ ಆಯ್ತದೆ ಅಂತ ಜಾಸ್ತಿ ಕೊಡಲ್ಲ. ಅದ ನಿಮ್ಗೆ ಯಾವಾಗಿಂದ ಇದು ಬೀಜದ ಓರಿ ಕಟ್ಟೋಕೆ ಸ್ಟಾರ್ಟ್ ಆಗಿರೋದು? ಅಣ್ಣ, ನಾನು ಎದ್ದ ಮೇಲೆನೆ ಇದೊಂದು 6ನೇ ಊರಿನಂತು. 6 ಓರಿ ಕಟ್ಟಿ? 6 ಊರಿ ನಂದು. ನಾವೇನು ತಾತ ಮುತ್ತಾತನ ಕಾಲದಿಂದ ಯಾವ್ದು ಕಟ್ಕೊಂಡಿಲ್ಲ. ಏನೋ ಹುಚ್ಚು, ಅದಕ್ಕೋಸ್ಕರ ಕಟ್ಕೊಂಡಿನಿ. ಪರವಾಗಿಲ್ಲ. ಇಲ್ಲಿ ಏನಾದ್ರು ಸಿಗುತ್ತಾ ನಿಮ್ಗೆ? ಆದಾಯ ಇದೆಯಾ? ಆದಾಯ ಅನ್ನೋದೇನಿಲ್ಲ, ಅಲ್ಲಿಗೆ ಮೇಂಟೈನ್ ಆಗುತ್ತೆ. ಹಸ್ಕೊಳ್ ಬರ್ಲಿಲ್ಲ ಅಂದ್ರೆ ಆದಾಯ ಬರುತ್ತೆ ಅಣ್ಣ. ಹೆಂಗೆ ಅಂತಂದ್ರೆ ಡೈಲಿ 3-4 ಕಸ ಬಂದ್ರೆ ನಮಗೂ ಆದಾಯ ಆಗುತ್ತೆ. ಅಂತಂದ್ರೆ ಈಗ ಒಂದೊಂದು ದಿನ ಬರುತ್ತೆ, ಒಂದೊಂದು ದಿನ ಬರಲ್ಲ. ಅವಾಗ ನಮ್ಮ ಕೈಯಿಂದ ನಾ ಹಾಕ್ಬೇಕಾಗುತ್ತೆ. ಬ್ರದರ್, ಹಂಗೆ ಮೊಬೈಲ್ ನಂಬರ್ ತಿಳಿಸಿ ತಮ್ಮದು. 88 670 95897. ನಿಮ್ಮ ಹೆಸರು ಬಂದು ನವೀನ್ ಅಂತ. ಓರಿ ಯಾರೋ ಇಷ್ಟಪಟ್ಟು ಕೇಳಿದ್ರೆ ಕೊಡ್ತೀರಾ? ಕೊಡೋಣ. ಕೊಡ್ತೀರಾ? ತಗೊಬರೋದು ಕೊಡೋದು ಮಾಡ್ತೀರಲ್ಲ? ಮಾಡೋಣ. ನಮ್ಮ ಮನೇಲೇ ಇರೋದು ಬೇಕು ಅನ್ನೋದೇನಿಲ್ಲ ಪಾಪ. ಮನೆ ಹೋಗ್ತಾ ಇರಬೇಕು, ಬೆಳೀತಾ ಇರ್ಬೇಕು, ಹೋಯ್ತಾ ಇರ್ಬೇಕು. ಈಗ ಅವರು ರ್ಯಾಶ್ ಅಂದ್ಬಿಟ್ಟು ಕೊಟ್ಟಿದ್ರು. ಈಗ ನೋಡ್ರಿ, ನನ್ನ ಹತ್ರ ರ್ಯಾಶೇ ಮಾಡ್ತಾ ಇದ್ದಾರೆ. ನಾವು ಹೊಂದಿಸ್ಕೊಳ್ಳೋದ್ರಲ್ಲಿದೆ, ನಾವು ಒಗ್ಗಿಸ್ಕೊಳ್ಳೋದ್ರಲ್ಲೇ ಇರೋದು. ನಿಮಗೆ ಏನು ಬೆಲೆ ಆಗಿತ್ತು ತಿಳ್ಕೊಬೋದಾ? ಅಣ್ಣ, ನಂಗೆ 1.30. 1.30. ಇವಾಗ ಏನು ಹೇಳ್ತೀರಾ? ಏನು ನೋಡೋಣ, ಕಾಯಿಸ್ಕೊತಿ ಪಾಪ ಕೊಟ್ಟು ಕಳ್ಸೋಣ ಅಷ್ಟೇ. ಇಷ್ಟೇ ಅನ್ನೋದೇನಿಲ್ಲ. ಲಕ್ಷ ಏನು ಲಾಭ ಏನಿಲ್ಲ. ಏನೋ ಹೆಚ್ಚು ಕಮ್ಮಿ ಇದು ಎಷ್ಟಕ್ಕೆ ಬರ್ತದೆ ಅಷ್ಟಕ್ಕೆ ಹಾಕಿ.